ಸ್ವಾಗತ. ಮಂಡ್ಯದಲ್ಲಿ ನಡೆಯುತ್ತಾ ಇರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ವಿಚಾರಗೋಷ್ಠಿ ವಿಶ್ವ ಜಾಗತಿಕ ಕನ್ನಡ ಕೂಟಗಳ ಕೈಪಿಡಿ ಎಂಬ ಪುಸ್ತಕ ಬಿಡುಗಡೆಯಾಯಿತು. ಪ್ರಧಾನ ಸಂಪಾದಕ ನ್ಯೂಯಾರ್ಕ್ನ ಬೆಂಕಿ ಬಸಣ್ಣ ಮತ್ತು ತಂಡ ರಚಿಸಿರುವ ಪುಸ್ತಕವಾಗಿದ್ದು, ಸಮ್ಮೇಳನ ಅಧ್ಯಕ್ಷ ಗೋರು ಚನ್ನಬಸಪ್ಪ ಹಾಗೂ ಕಸಾಪ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ, ಅಕ್ಕ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ಅಮರನಾಥ್ ಗೌಡ ಮತ್ತು ಮುಂತಾದ ಗಣ್ಯರ ಸಮ್ಮುಖದಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ತೇನೆ. ಜೊತೆಗೆ ಈ ಪುಸ್ತಕದ ಪ್ರಧಾನ ಸಂಪಾದಕರು ಬೆಂಕಿ ಬಸಣ್ಣವರು ಇವತ್ತು ಅನೇಕರು ಈ ಪುಸ್ತಕದ ಸಂಪಾದಕರಾಗಿ ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ಮತ್ತೆ ನಿವೇದಿತಾ ಅವರು ಸಹಿತ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಯಾರ್ಯಾರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಯಾರು ವೇದಿಕೆ ಮೇಲೆ ಇದ್ದು ಮಾಡಿದ್ದಾರೆ, ಯಾರು ವೇದಿಕೆ ಹಿಂದೆ ಯಾರಿಗೂ ಕಾಣದೆ ಮಾಡಿದ್ದಾರೆ, ಅವರೆಲ್ಲರನ್ನೂ ಸಹಿತ ನಾನು ಇವತ್ತು ಬಹಳ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥದ್ದು. ಇವತ್ತು ಕೊನೆ ದಿನ ಕೂಡ ಆಗಿರುವಂಥದ್ದು. ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ದೇಶ ವಿದೇಶಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡಾಭಿಮಾನಿಗಳು ಕೂಡ ಬರ್ತಾ ಇರುವಂಥದ್ದು. ಅದೇ ರೀತಿಯಾಗಿ ವಿದೇಶದಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗರು ಕೂಡ ಇವತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಭಾಗಿಯಾಗಿರುವಂಥದ್ದು. ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ವಿದೇಶಿ ಕನ್ನಡಿಗರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಸರ್? ನನ್ನ ಹೆಸರು ಅಮರನಾಥ್ ಗೌಡ ಅಂತ, ಅಮೆರಿಕಾಯಿಂದ ಬಂದಿದ್ದೀನಿ. ಅಕ್ಕ ಅಧ್ಯಕ್ಷನಾಗಿದ್ದೀನಿ, ಚೇರ್ಮನ್ ಆಗಿ, ಬೋರ್ಡ್ ಆಫ್ ಟ್ರಸ್ಟೀಸ್ ಆಗಿ. ಈ ಒಂದು ಸಮ್ಮೇಳನ ಭಾಳ ಅದ್ಧೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. 2 ದಿವಸದಿಂದ ಭಾಳ ಚೆನ್ನಾಗಿ ಬಂದಿದೆ. ಇಷ್ಟೊಂದು ಜನಸ್ತೋಮ ಕನ್ನಡಿಗರು. ಮಂಡ್ಯ ಅಂದರೆ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಜಿಲ್ಲೆ, ಹೆಚ್ಚು ಕನ್ನಡ ಮಾತಾಡೋರು ಅಂತ ನಮಗೆ ಭಾಳ ಹೆಮ್ಮೆ ಇದೆ. ಅಷ್ಟೇ ಹೆಮ್ಮೆ ಇಲ್ಲಿನ ಜನ ಅಷ್ಟೊಂದು ಪ್ರೀತಿಯಿಂದ ಇದನ್ನು ನಮ್ಮನ್ನು ಬರಮಾಡ್ಕೊಂಡಿದ್ದಾರೆ. ಈ 3 ದಿವಸದಿಂದ ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಅಂದರೆ, ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಸಚಿವರು ಇರ್ಬೋದು, ಎಲ್ಲರೂ ಸೇರಿ ಮತ್ತು ಇಲ್ಲಿನ ಜನತೆ ಅವರ ಪ್ರೀತಿ ಪಾತ್ರಕ್ಕೆ ನಾವು ಭಾಳ ಭಾರಿಯಾಗಿದ್ದೀವಿ. ನಾವು ಅಮೆರಿಕದಿಂದ ಸುಮಾರು 120 ಜನ ಕನ್ನಡಿಗರು ಬಂದಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ. ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಸ್ನೇಹಿತರು ಇಲ್ಲಿ ವಿಶ್ವಾಮಿತ್ರ ಅವರು ನನ್ನ ಜೊತೆ. ಸ್ವಾಗತ. ಮಂಡ್ಯದಲ್ಲಿ ನಡೆಯುತ್ತಾ ಇರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ವಿಚಾರಗೋಷ್ಠಿ ವಿಶ್ವ ಜಾಗತಿಕ ಕನ್ನಡ ಕೂಟಗಳ ಕೈಪಿಡಿ ಎಂಬ ಪುಸ್ತಕ ಬಿಡುಗಡೆಯಾಯಿತು. ಪ್ರಧಾನ ಸಂಪಾದಕ ನ್ಯೂಯಾರ್ಕ್ನ ಬೆಂಕಿ ಬಸಣ್ಣ ಮತ್ತು ತಂಡ ರಚಿಸಿರುವ ಪುಸ್ತಕವಾಗಿದ್ದು, ಸಮ್ಮೇಳನ ಅಧ್ಯಕ್ಷ ಗೋರು ಚನ್ನಬಸಪ್ಪ ಹಾಗೂ ಕಸಾಪ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ, ಅಕ್ಕ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ಅಮರನಾಥ್ ಗೌಡ ಮತ್ತು ಮುಂತಾದ ಗಣ್ಯರ ಸಮ್ಮುಖದಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ತೇನೆ. ಜೊತೆಗೆ ಈ ಪುಸ್ತಕದ ಪ್ರಧಾನ ಸಂಪಾದಕರು ಬೆಂಕಿ ಬಸಣ್ಣವರು ಇವತ್ತು ಅನೇಕರು ಈ ಪುಸ್ತಕದ ಸಂಪಾದಕರಾಗಿ ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ಮತ್ತೆ ನಿವೇದಿತಾ ಅವರು ಸಹಿತ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಯಾರ್ಯಾರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಯಾರು ವೇದಿಕೆ ಮೇಲೆ ಇದ್ದು ಮಾಡಿದ್ದಾರೆ, ಯಾರು ವೇದಿಕೆ ಹಿಂದೆ ಯಾರಿಗೂ ಕಾಣದೆ ಮಾಡಿದ್ದಾರೆ, ಅವರೆಲ್ಲರನ್ನೂ ಸಹಿತ ನಾನು ಇವತ್ತು ಬಹಳ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥದ್ದು. ಇವತ್ತು ಕೊನೆ ದಿನ ಕೂಡ ಆಗಿರುವಂಥದ್ದು. ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ದೇಶ ವಿದೇಶಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡಾಭಿಮಾನಿಗಳು ಕೂಡ ಬರ್ತಾ ಇರುವಂಥದ್ದು. ಅದೇ ರೀತಿಯಾಗಿ ವಿದೇಶದಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗರು ಕೂಡ ಇವತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಭಾಗಿಯಾಗಿರುವಂಥದ್ದು. ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ವಿದೇಶಿ ಕನ್ನಡಿಗರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಸರ್? ನನ್ನ ಹೆಸರು ಅಮರನಾಥ್ ಗೌಡ ಅಂತ, ಅಮೆರಿಕಾಯಿಂದ ಬಂದಿದ್ದೀನಿ. ಅಕ್ಕ ಅಧ್ಯಕ್ಷನಾಗಿದ್ದೀನಿ, ಚೇರ್ಮನ್ ಆಗಿ, ಬೋರ್ಡ್ ಆಫ್ ಟ್ರಸ್ಟೀಸ್ ಆಗಿ. ಈ ಒಂದು ಸಮ್ಮೇಳನ ಭಾಳ ಅದ್ಧೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. 2 ದಿವಸದಿಂದ ಭಾಳ ಚೆನ್ನಾಗಿ ಬಂದಿದೆ. ಇಷ್ಟೊಂದು ಜನಸ್ತೋಮ ಕನ್ನಡಿಗರು. ಮಂಡ್ಯ ಅಂದರೆ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಜಿಲ್ಲೆ, ಹೆಚ್ಚು ಕನ್ನಡ ಮಾತಾಡೋರು ಅಂತ ನಮಗೆ ಭಾಳ ಹೆಮ್ಮೆ ಇದೆ. ಅಷ್ಟೇ ಹೆಮ್ಮೆ ಇಲ್ಲಿನ ಜನ ಅಷ್ಟೊಂದು ಪ್ರೀತಿಯಿಂದ ಇದನ್ನು ನಮ್ಮನ್ನು ಬರಮಾಡ್ಕೊಂಡಿದ್ದಾರೆ. ಈ 3 ದಿವಸದಿಂದ ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಅಂದರೆ, ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಸಚಿವರು ಇರ್ಬೋದು, ಎಲ್ಲರೂ ಸೇರಿ ಮತ್ತು ಇಲ್ಲಿನ ಜನತೆ ಅವರ ಪ್ರೀತಿ ಪಾತ್ರಕ್ಕೆ ನಾವು ಭಾಳ ಭಾರಿಯಾಗಿದ್ದೀವಿ. ನಾವು ಅಮೆರಿಕದಿಂದ ಸುಮಾರು 120 ಜನ ಕನ್ನಡಿಗರು ಬಂದಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ. ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಸ್ನೇಹಿತರು ಇಲ್ಲಿ ವಿಶ್ವಾಮಿತ್ರ ಅವರು ನನ್ನ ಜೊತೆ. ಸ್ವಾಗತ. ಮಂಡ್ಯದಲ್ಲಿ ನಡೆಯುತ್ತಾ ಇರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ
ವಿಚಾರಗೋಷ್ಠಿ ವಿಶ್ವ ಜಾಗತಿಕ ಕನ್ನಡ ಕೂಟಗಳ ಕೈಪಿಡಿ ಎಂಬ ಪುಸ್ತಕ ಬಿಡುಗಡೆಯಾಯಿತು. ಪ್ರಧಾನ ಸಂಪಾದಕ ನ್ಯೂಯಾರ್ಕ್ನ ಬೆಂಕಿ ಬಸಣ್ಣ ಮತ್ತು ತಂಡ ರಚಿಸಿರುವ ಪುಸ್ತಕವಾಗಿದ್ದು, ಸಮ್ಮೇಳನ ಅಧ್ಯಕ್ಷ ಗೋರು ಚನ್ನಬಸಪ್ಪ ಹಾಗೂ ಕಸಾಪ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ, ಅಕ್ಕ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ಅಮರನಾಥ್ ಗೌಡ ಮತ್ತು ಮುಂತಾದ ಗಣ್ಯರ ಸಮ್ಮುಖದಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಮಾಡಿದ್ದಾರೆ. ಈ ಪುಸ್ತಕವನ್ನ ಬಿಡುಗಡೆ ಮಾಡಬೇಕು ಅಂತ ಕೇಳ್ತೇನೆ. ಜೊತೆಗೆ ಈ ಪುಸ್ತಕದ ಪ್ರಧಾನ ಸಂಪಾದಕರು ಬೆಂಕಿ ಬಸಣ್ಣವರು ಇವತ್ತು ಅನೇಕರು ಈ ಪುಸ್ತಕದ ಸಂಪಾದಕರಾಗಿ ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ಮತ್ತೆ ನಿವೇದಿತಾ ಅವರು ಸಹಿತ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಯಾರ್ಯಾರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಯಾರು ವೇದಿಕೆ ಮೇಲೆ ಇದ್ದು ಮಾಡಿದ್ದಾರೆ, ಯಾರು ವೇದಿಕೆ ಹಿಂದೆ ಯಾರಿಗೂ ಕಾಣದೆ ಮಾಡಿದ್ದಾರೆ, ಅವರೆಲ್ಲರನ್ನೂ ಸಹಿತ ನಾನು ಇವತ್ತು ಬಹಳ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥದ್ದು. ಇವತ್ತು ಕೊನೆ ದಿನ ಕೂಡ ಆಗಿರುವಂಥದ್ದು. ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ದೇಶ ವಿದೇಶಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡಾಭಿಮಾನಿಗಳು ಕೂಡ ಬರ್ತಾ ಇರುವಂಥದ್ದು. ಅದೇ ರೀತಿಯಾಗಿ ವಿದೇಶದಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗರು ಕೂಡ ಇವತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಭಾಗಿಯಾಗಿರುವಂಥದ್ದು. ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ವಿದೇಶಿ ಕನ್ನಡಿಗರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಸರ್? ನನ್ನ ಹೆಸರು ಅಮರನಾಥ್ ಗೌಡ ಅಂತ, ಅಮೆರಿಕಾಯಿಂದ ಬಂದಿದ್ದೀನಿ. ಅಕ್ಕ ಅಧ್ಯಕ್ಷನಾಗಿದ್ದೀನಿ, ಚೇರ್ಮನ್ ಆಗಿ, ಬೋರ್ಡ್ ಆಫ್ ಟ್ರಸ್ಟೀಸ್ ಆಗಿ. ಈ ಒಂದು ಸಮ್ಮೇಳನ ಭಾಳ ಅದ್ಧೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. 2 ದಿವಸದಿಂದ ಭಾಳ ಚೆನ್ನಾಗಿ ಬಂದಿದೆ. ಇಷ್ಟೊಂದು ಜನಸ್ತೋಮ ಕನ್ನಡಿಗರು. ಮಂಡ್ಯ ಅಂದರೆ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಜಿಲ್ಲೆ ಹೆಚ್ಚು ಕನ್ನಡ ಮಾತಾಡೋರು ಅಂತ ನಮಗೆ ಭಾಳ ಹೆಮ್ಮೆ ಇದೆ. ಅಷ್ಟೇ ಹೆಮ್ಮೆ ಇಲ್ಲಿನ ಜನ ಅಷ್ಟೊಂದು ಪ್ರೀತಿಯಿಂದ ಇದನ್ನು ನಮ್ಮನ್ನು ಬರಮಾಡ್ಕೊಂಡಿದ್ದಾರೆ. ಈ 3 ದಿವಸದಿಂದ ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಅಂದರೆ, ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಸಚಿವರು ಇರ್ಬೋದು, ಎಲ್ಲರೂ ಸೇರಿ ಮತ್ತು ಇಲ್ಲಿನ ಜನತೆ ಅವರ ಪ್ರೀತಿ ಪಾತ್ರಕ್ಕೆ ನಾವು ಭಾಳ ಭಾರಿಯಾಗಿದ್ದೀವಿ. ನಾವು ಅಮೆರಿಕದಿಂದ ಸುಮಾರು 120 ಜನ ಕನ್ನಡಿಗರು ಬಂದಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ. ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಸ್ನೇಹಿತರು ಇಲ್ಲಿ ವಿಶ್ವಾಮಿತ್ರ ಅವರು ನನ್ನ ಜೊತೆ. ಸ್ವಾಗತ. ಮಂಡ್ಯದಲ್ಲಿ ನಡೀತಾ ಇರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ವಿಚಾರಗೋಷ್ಠಿ ವಿಶ್ವ ಜಾಗತಿಕ ಕನ್ನಡ ಕೂಟಗಳ ಕೈಪಿಡಿ ಎಂಬ ಪುಸ್ತಕ ಬಿಡುಗಡೆಯಾಯಿತು. ಪ್ರಧಾನ ಸಂಪಾದಕ ನ್ಯೂಯಾರ್ಕ್ನ ಬೆಂಕಿ ಬಸಣ್ಣ ಮತ್ತು ತಂಡ ರಚಿಸಿರುವ ಪುಸ್ತಕವಾಗಿದ್ದು, ಸಮ್ಮೇಳನ ಅಧ್ಯಕ್ಷ ಗೋರು ಚನ್ನಬಸಪ್ಪ ಹಾಗೂ ಕಸಾಪ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ, ಅಕ್ಕ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ಅಮರನಾಥ್ ಗೌಡ ಮತ್ತು ಮುಂತಾದ ಗಣ್ಯರ ಸಮ್ಮುಖದಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಮಾಡಿದ್ದಾರೆ. ಈ ಪುಸ್ತಕವನ್ನ ಬಿಡುಗಡೆ ಮಾಡಬೇಕು ಅಂತ ಕೇಳ್ತೇನೆ. ಜೊತೆಗೆ ಈ ಪುಸ್ತಕದ ಪ್ರಧಾನ ಸಂಪಾದಕರು ಬೆಂಕಿ ಬಸಣ್ಣವರು ಇವತ್ತು ಅನೇಕರು ಈ ಪುಸ್ತಕದ ಸಂಪಾದಕರಾಗಿ ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ಮತ್ತೆ ನಿವೇದಿತಾ ಅವರು ಸಹಿತ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಯಾರ್ಯಾರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಯಾರು ವೇದಿಕೆ ಮೇಲೆ ಇದ್ದು ಮಾಡಿದ್ದಾರೆ, ಯಾರು ವೇದಿಕೆ ಹಿಂದೆ ಯಾರಿಗೂ ಕಾಣದೆ ಮಾಡಿದ್ದಾರೆ, ಅವರೆಲ್ಲರನ್ನೂ ಸಹಿತ ನಾನು ಇವತ್ತು ಬಹಳ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥದ್ದು. ಇವತ್ತು ಕೊನೆ ದಿನ ಕೂಡ ಆಗಿರುವಂಥದ್ದು. ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ದೇಶ ವಿದೇಶಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡಾಭಿಮಾನಿಗಳು ಕೂಡ ಬರ್ತಾ ಇರುವಂಥದ್ದು. ಅದೇ ರೀತಿಯಾಗಿ ವಿದೇಶದಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗರು ಕೂಡ ಇವತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಭಾಗಿಯಾಗಿರುವಂಥದ್ದು. ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ವಿದೇಶಿ ಕನ್ನಡಿಗರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಸರ್, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಸರ್? ನನ್ನ ಹೆಸರು ಅಮರನಾಥ್ ಗೌಡ ಅಂತ, ಅಮೆರಿಕಾಯಿಂದ ಬಂದಿದ್ದೀನಿ. ಅಕ್ಕ ಅಧ್ಯಕ್ಷನಾಗಿದ್ದೀನಿ, ಚೇರ್ಮನ್ ಆಗಿ, ಬೋರ್ಡ್ ಆಫ್ ಟ್ರಸ್ಟೀಸ್ ಆಗಿ. ಈ ಒಂದು ಸಮ್ಮೇಳನ ಭಾಳ ಅದ್ಧೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. 2 ದಿವಸದಿಂದ ಭಾಳ ಚೆನ್ನಾಗಿ ಬಂದಿದೆ. ಇಷ್ಟೊಂದು ಜನಸ್ತೋಮ ಕನ್ನಡಿಗರು. ಮಂಡ್ಯ ಅಂದರೆ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಜಿಲ್ಲೆ ಹೆಚ್ಚು ಕನ್ನಡ ಮಾತಾಡೋರು ಅಂತ ನಮಗೆ ಭಾಳ ಹೆಮ್ಮೆ ಇದೆ. ಅಷ್ಟೇ ಹೆಮ್ಮೆ ಇಲ್ಲಿನ ಜನ ಅಷ್ಟೊಂದು ಪ್ರೀತಿಯಿಂದ ಇದನ್ನು ನಮ್ಮನ್ನು ಬರಮಾಡ್ಕೊಂಡಿದ್ದಾರೆ. ಈ 3 ದಿವಸದಿಂದ ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಅಂದರೆ, ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಸಚಿವರು ಇರ್ಬೋದು, ಎಲ್ಲರೂ ಸೇರಿ ಮತ್ತು ಇಲ್ಲಿನ ಜನತೆ ಅವರ ಪ್ರೀತಿ ಪಾತ್ರಕ್ಕೆ ನಾವು ಭಾಳ ಭಾರಿಯಾಗಿದ್ದೀವಿ. ನಾವು ಅಮೆರಿಕದಿಂದ ಸುಮಾರು 120 ಜನ ಕನ್ನಡಿಗರು ಬಂದಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ. ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಸ್ನೇಹಿತರು ಇಲ್ಲಿ ವಿಶ್ವಾಮಿತ್ರ ಅವರು ನನ್ನ ಜೊತೆ